ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ನಂಬಿದ ಸಂಬಂಧಿಕರಿಂದಲೇ ನಯವಂಚನೆ, ನ್ಯಾಯಕ್ಕಾಗಿ ಯೋಧನ ವಿಭಿನ್ನ ಪ್ರತಿಭಟನೆ, ಕೇಳೋರಿಲ್ಲ ದೇಶ ಕಾಯೋ ಸೈನಿಕನ ಮೂಕರೋಧನೆ. ಉದ್ಯಾನ ನಗರಿಯಲ್ಲಿ ಗಣರಾಜ್ಯೋತ್ಸವದ ಸಡಗರ, ಇಂಗ್ಲಿಷ್ ಪಾಂಡಿತ್ಯ ತೋರಲು ಹೋಗಿ ಬಿಬಿಎಂಪಿ ಅವಾಂತರ, ಗಾಯಗೊಂಡ ಪಾರಿವಾಳ ಪ್ರಾಣಕ್ಕೂ ಸಂಚಕಾರ. ಹಣದಾಕ್ಷಿಗೆ ಸ್ವಂತ ಮಗನನ್ನೇ ಕದ್ದೊಯ್ದ ಕಿರಾತಕ, ತಡರಾತ್ರಿ ಹೆಂಡತಿಯನ್ನ ಕೊಲ್ಲಲು ಮುಂದಾದ ಕೀಚಕ, ಪೊಲೀಸರ ಮೊರೆ ಹೋದ್ರೂ ಪತ್ನಿಗೆ ತಪ್ಪದ ನರಕ. ಕೆಂಪು ತೋಟದಲ್ಲಿ ಪುಷ್ಪಲೋಕದ ಅನಾವರಣ, ವರದಾನವಾದ ರಜಾದಿನ, ಫ್ಲವರ್ ಶೋ ನೋಡಲು ಮುಗಿಬಿದ್ದ ಜನ. ಸ್ಯಾಂಡಲ್ವುಡ್ನಲ್ಲಿ ಅಬ್ಬರಿಸಿದ ಆರಕ್ಷಕ, ಉಪ್ಪಿ ಡೈಲಾಗ್ ಡ್ಯಾನ್ಸ್ಗೆ ಮರುಳಾದ ಪ್ರೇಕ್ಷಕ, ಕತ್ರೀನಾಗೆ ಪಡ್ಡೆ ಹುಡುಗರು ಫುಲ್ ಫಿದಾ. ಇವತ್ತು ರಾಷ್ಟ್ರಾದ್ಯಂತ 63ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಆದರೆ ದೇಶ ಕಾಯ್ತಾ ಇದ್ದ ಯೋಧನ ಕುಟುಂಬವೊಂದು ಸಂಬಂಧಿಕರ ದೌರ್ಜನ್ಯಕ್ಕೆ ತುತ್ತಾಗಿ ಇವತ್ತೇ ಬೀದಿಗೆ ಬಿದ್ದಿದೆ. ತನ್ನ ಕುಟುಂಬಕ್ಕಾದ ಅನ್ಯಾಯದ ವಿರುದ್ಧ ಯೋಧ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾನೆ. ಹೀಗೆ ರಾಷ್ಟ್ರ ಮತ್ತು ನಾಡಿನ ಧ್ವಜ ಹಿಡಿದು ಬಾಯಿಗೆ ಬೀಗ ಹಾಕ್ಕೊಂಡು ಉಪವಾಸ ಸತ್ಯಾಗ್ರಹ ನಡೆಸುತ್ತಿರೋ ವ್ಯಕ್ತಿ ದೇಶ ಕಾಯುವ ಯೋಧ. ಬೆಂಗಳೂರಿನ ಹೆಬ್ಬಗೋಡಿ ನಿವಾಸಿ ನಾಗರಾಜ್ ಹಲವು ವರ್ಷಗಳಿಂದ ಗಡಿಯಲ್ಲಿ ದೇಶ ಕಾಯುತ್ತಿದ್ದ. ಆದರೆ ಕೆಲ ದಿನಗಳ ಹಿಂದಷ್ಟೇ ಊರಿಗೆ ಬಂದಾಗ ಶಾಕ್ ಆದಿತ್ತು. ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಮುಖ್ಯ ರಸ್ತೆ ಬಳಿ ತನ್ನ ಹಲವು ವರ್ಷಗಳಿಂದ ತಾಯಿ ಇಟ್ಕೊಂಡಿದ್ದ ಪೆಟ್ಟಿಗೆ ಅಂಗಡಿ ತೆರವಾಗಿತ್ತು. ಕುಟುಂಬದ ಜೀವನಾಧಾರವಾಗಿದ್ದ ಭೂಮಿಯನ್ನ ತನ್ನ ಸಂಬಂಧಿಕರೇ ಕಸಿದುಕೊಂಡಿದ್ದರು. 40 ವರ್ಷ ಆಯಿತು ನಾವು ಪಾಯ ಹಾಕಿ. ನಾವು ಪೆಟ್ಟಿ ಇಟ್ಕೊಂಡೇ ಇದ್ರಿ. ಪೆಟ್ಟಿನಲ್ಲಿ ವಾಸ ಮಾಡ್ಕೊಂಡಿದ್ರೆ ಸ್ವಲ್ಪ ಗಲಾಟೆ ಆಯಿತು. ಆವಾಗ ಪೆಟ್ಟಿನಲ್ಲಿ ನಾವು ಇರಲಿಲ್ಲ, ಬೇರೆ ಒಬ್ಬರಿಗೆ ಕೊಟ್ಟಿದ್ರಿ. ಅದು ಪೆಟ್ಟಿ ಇದ್ಕೊಂಡೇ ಇವರು ನಮ್ಮದು ಜಮೀನು ಅಂತ ಇವರು ಕಿತ್ಕೊಂಡ್ರು. ಪೆಟ್ಟಿ ಎತ್ತಿ ಬಿಸಾಕ್ತಾರೆ. ಇನ್ನು ಅಂಗಡಿ ಇದ್ದ ಜಾಗದಲ್ಲೀಗ ಸಂಬಂಧಿಕರೇ ದೌರ್ಜನ್ಯದಿಂದ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ತಮಗಾದ ಅನ್ಯಾಯದ ಕುರಿತು ಯೋಧನ ತಾಯಿ ಪಾಪಮ್ಮ ಹಲವು ಬಾರಿ ಪಂಚಾಯಿತಿ ಮೆಟ್ಟಿಲೇರಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಹೀಗೆ ನ್ಯಾಯ ಸಿಗದೆ ಕಂಗಾಲಾದ ಯೋಧ ನಾಗರಾಜ್ ಇದೀಗ ಬಾಯಿಗೆ ಬೀಗ ಹಾಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಏಕೈಕಿಗೆ ಪೆಟ್ಟಿಗಳೆಲ್ಲ ಎತ್ಕೊಂಡಾಗ ಅಲ್ಲಿ ಇಟ್ಬಿಟ್ರು. ಇಟ್ಟಿದ ತಕ್ಷಣ ಎಲ್ಲ ಬಡ ಜನಗಳು, ನಾವು ಯಾವುದೇ ಕಾರಣಕ್ಕೂ ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ಮೆಂಬರ್ ಆಗಿದ್ರು. ಒಳಗಡೆ ಪಂಚಾಯತಿ ಒಳಗಡೆ ಹೋಗೋಕೆ ನಮ್ಗೆ ಯಾವುದೇ ಅವಕಾಶಗಳು ಇರಲಿಲ್ಲ. ಏನೇನು ಹೋದ್ರೆ ಏನು ಬಂದರೆ ಎತ್ತು ಬಂದ್ರೆ ಅಂತ ಹೇಳ್ತಾ ಇದ್ರು. ಒಬ್ಬ ದೇಶ ಕಾಯೋ ಯೋಧ ಈ ರೀತಿ ಬೀದಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ರೆ ಯಾವೊಬ್ಬ ಜನಪ್ರತಿನಿಧಿಯೂ ಸೌಜನ್ಯಕ್ಕಾದ್ರೂ ವಿಚಾರಿಸೋ ಗೋಜಿಗೆ ಹೋಗಿಲ್ಲ. ಪೊಲೀಸರು ಮಾತ್ರ ದೂರು ಪಡೆದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಆದರೆ ಇವರಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಈಗಿರೋ ಪ್ರಶ್ನೆ. ಮಂಜುನಾಥ್, ಸುವರ್ಣ ನ್ಯೂಸ್ 24/7, ಆನೇಕಲ್. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭ ಮೇಲ್ನೋಟಕ್ಕೆ ಪ್ರತಿ ವರ್ಷದಂತೆ ಅಚ್ಚುಕಟ್ಟಾಗಿ ಇತ್ತು. ಆದರೆ ಅದು ಅಧ್ವಾನಗಳ ಸಂತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಕಟ್ಟಿದ್ದ ಬ್ಯಾನರ್ಗಳಲ್ಲಿ ತಮ್ಮ ಇಂಗ್ಲಿಷು ಪಾಂಡಿತ್ಯ ಪ್ರದರ್ಶನಕ್ಕಿಟ್ಟಿದ್ರು. ಗಣರಾಜ್ಯೋತ್ಸವ ಅನ್ನೋದನ್ನ ಕನ್ನಡದಲ್ಲಿ ಬರೆದದ್ದು ಸಾಲದೆಂಬಂತೆ ಇಂಗ್ಲಿಷ್ನಲ್ಲಿ ರಿಪಬ್ಲಿಕ್ ಡೇ ಅಂತ ಬರೆಯೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ರು. ಸಮಾರಂಭಕ್ಕೆ ಬಂದಿದ್ದ ಪುಟ್ಟ ಮಕ್ಕಳು ದೊಡ್ಡವರು ಮಾಡಿದ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ ನಗುವಂತಾಗಿತ್ತು. ಇನ್ನು ಸಮಾರಂಭದ ಉದ್ಘಾಟನೆಗೆ ಹಾರಿಸೋದಕ್ಕೆ ತರಲಾಗಿದ್ದ ಪಾರಿವಾಳಗಳದ್ದು ಚಿಂತಾಜನಕ ಸ್ಥಿತಿ. ಕಣ್ಣು ಕಳೆದುಕೊಂಡು ರೋಗ ತಗುಲಿದ ಪಾರಿವಾಳಗಳನ್ನ ಶಿವಾಜಿನಗರದಿಂದ ಅರ್ಧ ರೇಟಿಗೆ ತಂದಿದ್ರು. ಮುಖ್ಯ ಅತಿಥಿಗಳು ಆರಿಸಿದ ನಂತರ ಸ್ವಲ್ಪ ದೂರದಲ್ಲಿ ಹೋಗಿ ಅವೆಲ್ಲ ಬಿದ್ದುಬಿಟ್ವು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪ್ರಾಣಿದಯಾ ಸಂಘದವರು ಅವುಗಳನ್ನ ಉಪಚರಿಸಿದ್ರು.
ಒಂದೇ ಒಂದು ಸರಿ ಇಲ್ಲ. ಕೆಲವೊಂದು ಅಧ್ವಾನಗಳ ನಡುವೆಯೂ ಬೆಂಗಳೂರಿನಲ್ಲಿ 63ನೇ ಗಣರಾಜ್ಯೋತ್ಸವ ಕಲರ್ಫುಲ್ ಆಗಿತ್ತು. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಕಣ್ಮನ ತಣಿಸಿದವು. ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಇವತ್ತು ಸಾಂಸ್ಕೃತಿಕ ಕಲಾವೈಭವ ಮೇಳೈಸಿತ್ತು. ವಿವಿಧ ಶಾಲೆಗಳ ಸುಮಾರು 3600 ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಮತ್ತಷ್ಟು ರಂಗು ಮೂಡಿಸಿತ್ತು. ಶಾಲಾ ಮಕ್ಕಳ ಒಂದು ಗುಂಪು ಮೊದಲಿಗೆ ಜನನಿ ಜನ್ಮಭೂಮಿ ನೃತ್ಯ ಕಾರ್ಯಕ್ರಮ ಮನಸೆಳೆಯಿತು. ಹೋರಾಟದ ಮೂಲಕ ಸ್ವಾತಂತ್ರ್ಯ ಗಳಿಸಿದ ಬಗೆಯನ್ನ ವಿದ್ಯಾರ್ಥಿಗಳು ಅಭಿನಯ ಹಾಗೂ ಸಂಗೀತದ ಮೂಲಕ ಮನಮುಟ್ಟುವಂತೆ ಪ್ರದರ್ಶಿಸಿದರು. ಮತ್ತೊಂದೆಡೆ ಮಕ್ಕಳ ಜೈ ಹಿಂದ್ ನೃತ್ಯ ಪ್ರದರ್ಶನ ದೇಶಾಭಿಮಾನವನ್ನ ಹೆಚ್ಚಿಸಿತು. 10 ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ದೇಶಪ್ರೇಮ ಸಾರುವ ನೃತ್ಯ, ಗೀತ ಗಾಯನಗಳು, ಅದರಲ್ಲೂ ನಾವೆಲ್ಲರೂ ಒಂದೇ ಎಂಬ ಹಾಡಿನ ನೃತ್ಯವಂತೂ ಭಾವೈಕ್ಯತೆಯ ಸಂದೇಶ ಮೂಡಿಸಿತು. ಇನ್ನು ಬೆಳಗಾವಿಯ ಮರಾಠ ರೆಜಿಮೆಂಟ್ ಪಡೆ ನಡೆಸಿಕೊಟ್ಟ ಮಲ್ಲಗಂಬ ಕಾರ್ಯಕ್ರಮ ಪ್ರೇಕ್ಷಕರನ್ನ ಕೆಲಹೊತ್ತು ಉಸಿರು ಬಿಗಿ ಹಿಡಿಯುವಂತೆ ಮಾಡಿತು. 2 ಕಂಬಗಳ ಮೇಲೆ ಕಮಲ, ದೇಗುಲ, ಕಾರಂಜಿಗಳನ್ನ ತೋರಿಸಿ ಸಾಹಸ ಮತ್ತು ಶೌರ್ಯ ಮೆಟ್ಟಿದ ನಾಡು ನಮ್ಮದು ಅಂತ ಸಾಬೀತುಪಡಿಸಿದ್ರು. ವಾಯುಪಡೆಯ 3 ಯೋಧರು ಆಗಸದಲ್ಲಿ ರೋಮಾಂಚಕ ಪ್ಯಾರಾಮೋಟಾರ್ ಗ್ಲೈಡಿಂಗ್ ನಡೆಸಿದ್ರು. ಇನ್ನು ಪೊಲೀಸ್ ಪಡೆ, ಸ್ಕೌಟ್ಸ್, ಗೈಡ್ಸ್, ಎನ್ಸಿಸಿ, ಸೇವಾದಳ, ಗಡಿ ಭದ್ರತಾ ಪಡೆಯ ಯೋಧರ ಪಥಸಂಚಲನ ಆಕರ್ಷಕವಾಗಿತ್ತು. ಭೂಸೇನೆಯ 2 ತಂಡಗಳು, ಆರ್ಮಿ ಬ್ಯಾಂಡ್ 1, ಆರ್ಮಿ ಬ್ಯಾಂಡ್ 2. ಅರವಿಂದ್ ಬಿರಾದಾರ್ ಜೊತೆ ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಸ್ಯಕಾಶಿಯಲ್ಲಿ ಪುಷ್ಪ ಪ್ರಿಯರ ಅಬ್ಬರ ಸೇರಿದಂತೆ ಇನ್ನೂ ಹಲವಾರು ಸುದ್ದಿಗಳಿವೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.